give up your right, your right, your right. Hey, 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 don't give up your fight, your fight, your fight. ಶ್ರೀ ಸಾಮಾನ್ಯರಿಗೆ ಅನನ್ಯ ನಮಸ್ಕಾರಗಳು. ಬುದ್ಧ ಬೆಳಕಿನ ಶಾಖ ಮನಸ್ಸಿನ ತುಂಬ ಆವರಿಸಿಕೊಂಡಿದೆ. ಮಾನವ ಜನ್ಮದ ಸಾವಿಗೆ ನೋವಿಗೆ ಮಿಡಿಯುವ ಮಾನವೀಯತೆಗೆ ಇನ್ನೊಂದು ಹೆಸರೇ ಬುದ್ಧ. ಇರುವುದೆಲ್ಲವೂ ಜ್ಞಾನ ಅಂದ. ಮನುಷ್ಯತ್ವದ ಮರುಹುಟ್ಟಿಗೆ ಅಲೆದಾಡಿದ. ಹಾಗಾಗಿ ಸ್ಮರಣೆಗೂ ಒಂದು ಸ್ಮರಣೆ ಇದೆ, ಋಣಕ್ಕೂ ಒಂದು ಋಣ ಇದೆ, ಒಡನಾಟಕ್ಕೂ ಒಂದು ವೇದಿಕೆ ಇದೆ. ಅದು ನಿಮ್ಮ ಧ್ಯಾನ, ಅಂಬೇಡ್ಕರ್ ಧ್ಯಾನ. Don't give up your right, your right, your right. Hey, 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 don't give up your fight, your fight, your fight. ಸರ್, ನನ್ನ ಹೆಸರು ಕೆಂಪಸಿದ್ದಯ್ಯ ಅಂತ. ಸರ್, ಒಂದು ಕ್ವಶನ್ನು. ಇಂದಿಗೂ ಸಹ ದಲಿತರು, ಶೂದ್ರರು ಹಾಗೂ ಹಿಂದುಳಿದ ವರ್ಗದವರು ಇಂದಿಗೂ ಒಗ್ಗಟ್ಟನ್ನು ಪ್ರದರ್ಶಿಸಲು ಮುಂದಾಗ್ತಾ ಇಲ್ಲ. ಕಾರಣ ಏನು ಸರ್? ಅಲ್ಲ, ನಮ್ಮ ಇದೇನಾಗಿದೆ, ನಾನು ಹೇಳಿದೆ ಬ್ರೈನ್ ವಾಶ್ಡ್ ಮೈಂಡ್ ಅಂತ. ಆಲೋಚನಾ ವಿಧಾನನೇ ಸಾಯಿಸ್ಬಿಟ್ಟು ಅವ್ರು ಹೇಳಿದ್ದೇ ಸತ್ಯ ಅಂತ. ಆಮೇಲೆ ಈ ಸನಾತನ ಚಿಂತನೆಗಳು, ತಂಗಳ ವಿಚಾರಗಳು ಅವ್ರಿಗೆ ಅನುಕೂಲ ಆದದ್ದು, ಅವ್ರಿಗೆ ಹೆಂಗೆ ಅನುಕೂಲ ಆಗೋದು ಆ ಥರ ಮಾಡ್ಕೊಂಬಿಟ್ಟಿದ್ದಾರೆ. ಈಗ ದುಡಿದೇ ಇರೋನಿಗೆ ಎಲ್ಲ ಅನುಕೂಲಗಳಿರ್ತವೆ, ದುಡಿಯೋನು ದುಡ್ದೇ ಸಾಯ್ತಾನೆ. ನಮಗೆಲ್ಲ ಏನು ಹೇಳ್ಕೊಟ್ಬಿಟ್ಟಿದ್ದಾರೆ ಅಂದರೆ, ಏನು ಮಾಡು, ಎಷ್ಟೋ ಜನ ವಿದ್ಯೆ ಅಂದರೆ ಏನು ಮಾಡೋದು, ಹಣೆ ಬರೋ ಅಂತಿರ್ತವೆ. ಅಲ್ಲ, ಹಣೆ ಬರ ಒಂದು ಡೆಮೊಕ್ರಾಟಿಕ್ ಸೆಟಪ್ಪಲ್ಲಿ ನಮ್ಮ ಜೀವನನ ನಾವೇ ಕಟ್ಕೊಳ್ಳೋಕೆ ಅವಕಾಶ ಇದೆ ಅಂತ ಹೇಳೋದೇ ಇಲ್ಲ. ಆ ಥರ ಹೇಳ್ಕೊಟ್ಬಿಟ್ಟಿದ್ದಾರೆ. ನಾವು ಶಿಕ್ಷಣ ಜೊತೆಗೆ ಈಗ ನೋಡಿ, ನಾನು ಸೈನ್ಸ್ ಸ್ಟೂಡೆಂಟ್ ಆಗಿದ್ದೆ, ಆಮೇಲೆ ಸಾಹಿತ್ಯಕ್ಕೆ ಬಂದೆ. ನೋಡಿ, ಲೋಹಿಯಾ ಅವರು ಆವಾಗ ಅವ್ರು ಅದನ್ನೇ ಹೇಳಿದೆ. ಆಮೇಲೆ ಅಂಬೇಡ್ಕರ್, ಇವೆಲ್ಲ ಓದ್ಕೊಂಡದ್ರಿಂದ ಅವರೆಲ್ಲನೂ ಓದ್ಕೊಂಡಿದ್ರು ಅವರು. ಅದು ನೋಡಿ, ಎಲ್ಲ ರಾಷ್ಟ್ರಗಳ ಸ್ಥಿತಿಗತಿ ಗೊತ್ತಿತ್ತು. ನಮ್ಮ ಅಂಬೇಡ್ಕರ್ ಅವರು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಮಾಡಿದ್ರು. ಲೋಹಿಯಾ ಜರ್ಮನಿನಲ್ಲಿ. ಅಂದರೆ ಅವ್ರಿಗೆ ವಿಶ್ವದ ತಿಳುವಳಿಕೆ ಅಲ್ಲದೆ ನಮ್ಮ ಭಾರತದ್ದು ಭಾಳ ಮುಖ್ಯ ಆಯ್ತು ಇಬ್ಬರಿಗೂ. ಅದನ್ನು ಪಾರ್ಲಿಮೆಂಟಲ್ಲಿ ಮಾತಾಡಿದ್ರು. ನಾವು ಪಾರ್ಲಿಮೆಂಟನ್ನು ಒಂದು ಇದನ್ನೆಲ್ಲ ನಾವು ಗಮನಿಸಿದಾಗ ಅವರು ಹೇಳಿರ್ತಾರೆ. ನಾನು ಒಂದು ಸಲ ನೋಡಿ, ನಾರಾಯಣ ದೇವರ ಕೆರೆ ಅಂತ ಏನೋ ಒಂದು ಹೇಳಿದೆ ನಮ್ಮ ಇದರ ಹತ್ರ, ಈ ನಮ್ಮ ತುಂಗಭದ್ರಾ ನದಿಯ ಹತ್ರ, ಬಳ್ಳಾರಿ ಜಿಲ್ಲೆಯಲ್ಲಿ. MP ಪ್ರಕಾಶ್ ನನ್ನ ಸ್ನೇಹಿತರು, ಅವರು ನನಗಿಂತ 6 ವರ್ಷ ದೊಡ್ಡವರು. ಅವರು ಎಕನಾಮಿಕ್ಸ್ MA ಮಾಡಿದವರು, ಭಾಳ ದೊಡ್ಡ. ಅಯ್ಯೋ, ನಮ್ಮೂರು ಸರ್, ಅದು ತುಂಗಭದ್ರಾ ಡ್ಯಾಮಲ್ಲಿ ಮುಳುಗೋಗ್ಬಿಟ್ಟಿದೆ ಸರ್. ನಮ್ಮೂರು ಸರ್ ಎಲ್ಲಿ? ಅಂಬೇಡ್ಕರ್ ಅವರು ಅವಾಗ ಹಿಂದೂ ಪತ್ರಿಕೆ, ಅದು ಹೆಸರು ಹಿಂದೂ ಅಂತಿದ್ರು, ಅದು ಪ್ರಗತಿಪರ ಪತ್ರಿಕೆ. ಅದರಲ್ಲಿ ನಾರಾಯಣ ದೇವರ ಕೆರೆಯಲ್ಲಿ ಅವಾಗ ನಮ್ಮ ಕಾಲದಲ್ಲೂ ಅಷ್ಟೇ ಅಸ್ಪೃಶ್ಯರಿಗೆ ಈ ಬಹಿಷ್ಕಾರ ಹಾಕೋದು. ಅದು ಆದಾಗ ಅಲ್ಲಿ ಜನನ ಕಳಿಸಿರ್ತಾರೆ ಅವರು. ಅಂಬೇಡ್ಕರ್ ಅವರೇ ಹೋಗೋರು, ಅಲ್ಲದೆ ಜನ ಕಳಿಸೋರು. ಅದು ಹೇಳಿದಾಗ, ಸಾರ್ ಏನು ಸರ್, ನಮ್ಮೂರಿನ ಬಗ್ಗೆ ಅಂಬೇಡ್ಕರ್ ಅವರು ರೆಫರೆನ್ಸ್ ಇದೆ ಅಂದರೆ ಅದು ದಯವಿಟ್ಟು ಕೊಡಿ ಸರ್ ಅಂತ ಕೇಳಿದ್ರು. ಹಾಗೆ ಎಲ್ಲಿ ಅನ್ಯಾಯ, ನಾವು ಪ್ರಯತ್ನ, ಅಂಬೇಡ್ಕರ್, ಈಗ ನಾವು ಪ್ರತಿಯೊಬ್ಬರೂ ಅಂಬೇಡ್ಕರ್ ಅವರ ಒಂದು ಪ್ರತಿಮೆಗಳ ರೀತಿಯಲ್ಲಿ ಕೆಲಸ ಮಾಡಬೇಕು, ಪ್ರತಿರೂಪಗಳ ರೀತಿಯಲ್ಲಿ. ಯಾಕೆ ಅಂದರೆ ಅವರು ಆ ಜ್ಞಾನ ಕೊಟ್ಟಿದ್ದಾರೆ ನಮಗೆ. ಆಮೇಲೆ ಆ ಥರ ಮಾಡೋದ್ರಿಂದ ಎಲ್ರಿಗೂ ಒಳ್ಳೆಯದಾಗ್ತದೆ. ಅದನ್ನು ಅಂಬೇಡ್ಕರ್ ಅವರು ಹೇಳ್ಕೊಟ್ಟಿದ್ದಾರೆ ನಮಗೆ, ನಮ್ಮ ಬಸವಣ್ಣ ಹೇಳ್ಕೊಟ್ಟಿದ್ದಾರೆ, ಕುವೆಂಪು ಅವರು ಹೇಳ್ಕೊಟ್ಟಿದ್ದಾರೆ, ಎಲ್ಲ ಸಾಹಿತಿಗಳು ಕೂಡ ಬಸವಣ್ಣ 49 ವಚನಗಳಲ್ಲಿ ದಲಿತರ ಮನೆ ಮಗ ಅಂತ. ಗಾಂಧೀಜಿ ಪುಣೆಯ ಒಂದು ಇದರಲ್ಲಿ ಅಂಬೇಡ್ಕರ್ ಅವ್ರಿಗೆ ಹೇಳಿದ್ರು. ಅಂಬೇಡ್ಕರ್ ಅವರೇ ಜ್ಯೂಸ್ ಕುಡಿಸೋಕೆ ಹೋದಾಗ ಹೇಳ್ತಾರೆ, ಅಂಬೇಡ್ಕರ್ ಯಾಕೆ ನಂಬ್ತಾ ಇಲ್ಲ, ನಾನು ದಲಿತರ ದತ್ತು ಮಗ ಅಲ್ವೇ ಅಂದರು ಗಾಂಧೀಜಿ. ಹೌದು ಸ್ವಾಮಿ, ತಾವು ದಲಿತರ ದತ್ತು ಮಗ. ಗಾಂಧೀಜಿಗೆ ಹೇಳಿದ್ದು, ನಾನು ಮನೆ ಮಗನ ಕಷ್ಟಗಳು ದತ್ತು ಮಕ್ಕಳಿಗೆ ಅರ್ಥ ಆಗಬೇಕಾದ್ರೆ ಸಮಯ ಬೇಕು ಸ್ವಾಮಿ ಅಂತ ಅಂಬೇಡ್ಕರ್ ಹೇಳಿದ್ರು. ಇದು ಭಾಳ ಜನಕ್ಕೆ ಗೊತ್ತಿಲ್ಲ. ಆದರೆ ನಾನು ಕರ್ನಾಟಕದವನಾಗಿ 900 ವರ್ಷದ ಹಿಂದೆ ಬಸವಣ್ಣ ಹೇಳ್ತಾನೆ 49 ವಚನಗಳಲ್ಲಿ, ಎನ್ನಯ್ಯ ಮಾದಾರ ಚೆನ್ನಯ್ಯ, ಮಾದರ ಚೆನ್ನಯ್ಯನ ಮನೆಯ ಮಗ ನಾನು ಅಂತ. ಆನು ಹಾರುವನೆಂದರೆ ಕೂಡಲ ಸಂಗಯ್ಯ ನಗುವನಯ್ಯ ಅಂತ. ನಾನು ಹಾರುವ ಬ್ರಾಹ್ಮಣ ಅನ್ನೋ ಅಹಂಕಾರ ಇದ್ದರೆ ನಾನು ನಂಬಿರೋ ದೇವರು ನಕ್ಕು ಬಿಡ್ತಾನೆ. ಏನೋ ನೀಚ, ಈ ಥರ ಇದ್ದೀಯಲ್ಲೋ ಅಂತ ಅಂದುಬಿಡ್ತಾನೆ. ಅದರಿಂದ ನನ್ನ ದಲಿತ ಬಂಧುಗಳೇ ನನ್ನ ತಂದೆ ತಾಯಿಗಳಂತ ಹೇಳಿದ್ರು. ಅದು ಬ್ರಾಹ್ಮಣನಿಗೂ ಬರಬೇಕು, ಮಧ್ಯಮ ಜಾತಿಯವನಿಗೂ ಬರಬೇಕು, ನಮ್ಮ ದಲಿತರಿಗೂ ಬರಬೇಕು. ಅದರಿಂದ ಇದು ಅವಿವೇಕ ದೊಡ್ಡದಿರೋದ್ರಿಂದ ಬ್ರಾಹ್ಮಣನಲ್ಲೂ ಅವಿವೇಕ ಇದೆ, ಲಿಂಗಾಯತ್ನಲ್ಲೂ ಇದೆ, ಒಕ್ಕಲಿಗನಲ್ಲೂ ಇದೆ, ಹಿಂದುಳಿದವನಲ್ಲೂ ಇದೆ, ದಲಿತರಲ್ಲೂ ಇದೆ. ಹಾಗಾಗಿ ದಿಸ್ ಎ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ನಾವೆಲ್ಲ ಅದಕ್ಕೆ ನಾವು ಅದಕ್ಕೆ ಸಿದ್ಧವಾಗಬೇಕು. ಈ ಥರ ವೈಚಾರಿಕ ಚಿಂತನೆಗಳ ಮೂಲಕ ಅನನ್ಯ ಬಹಳ ಒಳ್ಳೆ ಕೆಲಸ. ಇದು ಅನೇಕರಿಗೆ ಗೊತ್ತೇ ಇಲ್ಲ. ಸಂವಿಧಾನದಲ್ಲಿ ಇಷ್ಟು ಧೈರ್ಯ ಕೊಡೋದಿದೆ, ನಾವು ಯಾರಿಗೂ ಹೆದರಬೇಕಾಗಿಲ್ಲ ಅನ್ನೋದು ಗೊತ್ತಿಲ್ಲ. ಚಿಗುರಿಗೂ ಇದೆ ಮರವಾಗುವ ಹಕ್ಕು, ಚಿಗುರಿಗೂ ಇದೆ ಮರವಾಗುವ
ದೇವರಾಗೋ ಸೊಕ್ಕು Don't give up your right, your right, your right. Hey, 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 hey. Don't give up your fight, your fight, your fight. ಸರ್ ನಮಸ್ತೆ, ನಾನು ಅರುಣ್ ಅಂತ. ನನ್ನ ಪ್ರಶ್ನೆ, ಈ ಲೋಹಿಯಾ ಸಿದ್ಧಾಂತಗಳು ಇಂದಿನ ಸಂದರ್ಭಕ್ಕೆ ಎಷ್ಟು ಪ್ರಸ್ತುತ ಆಗುತ್ತೆ ಅಂತ. ಲೋಹಿಯಾ ಸಿದ್ಧಾಂತಗಳು ಅಂಬೇಡ್ಕರ್ ಸಿದ್ಧಾಂತಗಳು ಒಂದೇನೇ. ನಿಮಗೆ ಭಾಳ ಜನಕ್ಕೆ ಗೊತ್ತಿಲ್ಲ. ಇವರು ಸ್ವಾತಂತ್ರ್ಯ ಚಳವಳಿಗೆ ಗಾಂಧೀಜಿಯವರ ಶಿಷ್ಯರಾಗಿ ಸ್ವಾತಂತ್ರ್ಯ ಚಳವಳಿಗೆ ಹೋರಾಡಿ ಇಲ್ಲಿ ಬಂದರು. ಅಂಬೇಡ್ಕರ್ ಅವರು ಎಷ್ಟು ಮುಂದಾಲೋಚನೆ ಇತ್ತು ಅಂದರೆ, ಈಗಿರೋ ಸ್ಥಿತಿನಲ್ಲಿ ಸ್ವಾತಂತ್ರ್ಯ ಬಂದರೂ ಕೂಡ ಅದು ಮೇಲ್ಜಾತಿಯವ್ರ ಕೈಲಿರುತ್ತೆ ನೋಡಿ. ಇದು ಎಲ್ಲೆಲ್ಲಿಗೋ ಹೋಗ್ತದೆ. ಅದರಿಂದ ನಮ್ಮ ಪೆರಿಯಾರ್ ರಾಮಸ್ವಾಮಿ ನಾಯಕರು ಕೂಡ ಕಾಂಗ್ರೆಸ್ಸಲ್ಲಿದ್ದರು. ಕಾಂಗ್ರೆಸ್ ಅಧಿವೇಶನಗಳಲ್ಲಿ ಸಹಪಂಕ್ತಿ ಭೋಜನ ಇರಲಿಲ್ಲ. ಆ ಒಂದು ಮಾಧ್ವ ತತ್ವದಲ್ಲಿ ಏನಿದೆ ಅಂದರೆ, ಮಾಧ್ವರು ಮಾತ್ರ ಸ್ವರ್ಗಕ್ಕೆ ಹೋಗ್ತಾರೆ, ಮಾಧ್ವೇತರರು ನರಕಕ್ಕೆ ಹೋಗ್ತಾರೆ ಅಂತ ನೋಡಿ. ಇದು ಅವಿವೇಕ ಅಂತ ಕುವೆಂಪು ಹೇಳಿದಾಗ ಕುವೆಂಪು ಮೇಲೆ ಬಿದ್ದರು. ಹೀಗೆ ಈಗ ನಮ್ಮ ಕನಕದಾಸನು ಸೇರಿಸಿಲ್ಲ, ಅವನು ದೈವಭಕ್ತ ನೋಡಿ. ಆಮೇಲೆ ನೋಡಿ, ದೇವರು ದೊಡ್ಡವನಿರ್ತಾನೆ, ಮನುಷ್ಯರು ದೊಡ್ಡವರಿಲ್ಲ. ಅವನು ಕನಕದಾಸ ಅವನೇ ಒಂದು ದರ್ಶನ ತೋರ್ದ ಅಂತ ಇದೆ, ಕನಕನ ಕಿಂಡಿನಲ್ಲಿ ತೋರ್ದ ಅಂತ. ಆ ದೇವಸ್ಥಾನಕ್ಕೆ ಕೊಡಲಿಲ್ಲ. ಬಟ್ ಅದು ಇಡೀ ನಾವು ಗಾಂಧೀಜಿ ಮೇಲೆ ಭಿನ್ನಾಭಿಪ್ರಾಯ ಇದ್ದರೂ ಭಾಳ ತಪ್ಪು ತಿಳುವಳಿಕೆ ಇದೆ, ಅದು ನಾವು ಚರ್ಚೆ ಮಾಡ್ಬೇಕು. ಅಂಬೇಡ್ಕರ್ ಗಾಂಧೀಜಿ ಏನೋ ದೂರ ಇದು ಆ ಥರ ಅಲ್ಲ. ನಾನು ಹೇಳಿದ್ನಲ್ಲ, ನಾನು ದಲಿತ ದತ್ತು ಗಾಂಧಿ ಇಲ್ಲ, ನಾನು ಮುಂದೆ ಹುಟ್ಟೋದಾದರೆ ದಲಿತ ಆಗ್ಬಿಡ್ತೀನಿ, ದಲಿತ ಮಹಿಳೆ ಆಗ್ಬಿಡ್ತೀನಿ ಅಂತ ಹೇಳೋದು. ಪ್ರತಿ ಸೆಕೆಂಡಿಗೆ ಬದಲಾದವರು ಗಾಂಧೀಜಿ. ಜಾತಿ ಪದ್ಧತಿ ಅಸ್ಪೃಶ್ಯತೆ ಮೇಲೆ ನೀವು ಮಾತಾಡಬೇಕು ಅಂತ ನನ್ನನ್ನು ಕರೆದ್ರು 74ನೇ ಇಸ್ವಿನಲ್ಲಿ. ನಮ್ಮ ಸಿದ್ಧಲಿಂಗಯ್ಯ ಫಸ್ಟ್ ಇಯರ್ MLA ಆಗ, ಆ ಫಸ್ಟ್ ಇಯರ್ MA. ನಾನು ಅವ್ರಿಗೆ ಹೇಳಿದೆ, ನಾವು ಸಿದ್ಧಲಿಂಗಯ್ಯ ನಾವು ಅದಕ್ಕಿಂತ ಹಿಂದಿನ ಸ್ನೇಹಿತರು ನಾವು. ಇದು ನಮ್ಮ ಬೂಸಾ ಚಳವಳಿ ಅದಕ್ಕಿಂತ ಇವ್ರು ಇನ್ನೂ ಡಿಗ್ರಿ ಸ್ಟೂಡೆಂಟ್ಸ್ ಆಗಿದ್ದಾಗಲೇ ಇವರೆಲ್ಲ ಇದು ಮಾಡಿದ್ರು. ಆವಾಗಿನಿಂದ ನಾನು ಕೊಡಗಿನಲ್ಲಿ ಲೆಕ್ಚರರ್ ಆಗಿದ್ದೆ. ನಾನು ಪೇಜಾವರ ಸ್ವಾಮಿ ಕಾಗದ ಬರೆದೆ, ನನಗಿಂತ ಜಾತಿ ಪದ್ಧತಿ ಬಗ್ಗೆ, ಅಸ್ಪೃಶ್ಯತೆ ಬಗ್ಗೆ, ಅಸಮಾನತೆಗಳ ಬಗ್ಗೆ ಮಾತಾಡ್ತಕ್ಕಂಥ ಒಬ್ಬ ಶಕ್ತಿಶಾಲಿ ಇಲ್ಲಿದ್ದಾರೆ ನಮ್ಮ ಸಿದ್ಧಲಿಂಗಯ್ಯ, ಅವ್ರಿಗೆ ಕೊಡಿ ಅಂತ ಹೇಳಿದೆ. ದಯವಿಟ್ಟು ಕಳಿಸಿ ಅಂದರು. ಅದು ಭಾಳ ಹಿಸ್ಟಾರಿಕಲ್. ಅದು ಅಲ್ಲಿ ನಮ್ಮ ಚಿದಾನಂದ ಮೂರ್ತಿನೂ ಹೋಗಿದ್ದಾರೆ. ನಾನೇನೇ ಗಾಂಧಿನಗರದಲ್ಲಿ ನಾನು ಇದನ್ನು ಬಸ್ ಹತ್ತಿಸ್ವಿ, ನಾನು DR ನಾಗರಾಜ್. ಅಲ್ಲಿ ಹೋದರೆ ಇವ್ರು ಗೊತ್ತಲ್ಲ, ಅಷ್ಟೊತ್ತಿಗೆ ಕಿಲಾಡಿ ಇವರು. ಪೇಜಾವರ ಸ್ವಾಮಿ ಬಂದರೆ ಆ ಇಡೀ ಸಭೆ ನಿಂತರೆ ಇವ್ರು ಕಾಣ್ದಂಗೆ ಹಿಂಗೆ ಕುಳ್ತಿದ್ದಾರೆ ಸುಮ್ಮನೆ. ಅದು ಎಲ್ಲ ನಮಗೆ ಇದು. ಆಮೇಲೆ ಭಾಳ ಚೆನ್ನಾಗಿ ಮಾತಾಡಿದ್ದಾರೆ ಅಸಮಾನ. ಆವಾಗ ಭಾಳ ಕಮಿಟ್ಮೆಂಟ್ ಇತ್ತು ಅವ್ರಿಗೆ. ಆಮೇಲೆ ಸ್ವಲ್ಪ ಮೃದುವಾಗ್ಬಿಟ್ರು ಅನವಶ್ಯಕವಾಗಿ. ಅದು ಹೋಗಲಿ. ಅದು ಎಷ್ಟು ಹಿಸ್ಟಾರಿಕಲ್ ಇದು ಅಂತಂದರೆ, ಅವು ಇಡೀ ಇದೆ ಅವರು ತಿಳ್ಕೊಳ್ತಕ್ಕಂಥ ಇದು ಚಿಕ್ಕ ವಯಸ್ಸಿಗೆ. ನಾನು ಆ ಕಾಲದಲ್ಲೇ ಆ ಥರದ ನನಗಿಂತ ಹೆಚ್ಚಾಗಿ ಅವ್ರನ್ನ ಅಂತ ಅವ್ರು ಇನ್ನೂ ಸ್ಟೂಡೆಂಟ್ ಆಗಿದ್ದರು. ನಾವು ಕಳಿಸ್ಕೊಟ್ವಿ. ಆವಾಗ ಅದೆಲ್ಲ ಬರೆದಿದ್ದಾರೆ ಅವರ ಆತ್ಮಕಥೆನಲ್ಲಿ. ಹೀಗಾಗಿ ನಾವೆಲ್ಲರೂ ಪ್ರಯತ್ನ ಮಾಡಿ ನಾವೆಲ್ಲ ಅದು ಲೋಹಿಯಾ ಮತ್ತು ಲೋಹಿಯಾ ಆತ ಬನಿಯಾ ಬ್ರಾಹ್ಮಿನ್ ಕೌಲ್ ಅಂತ ಹೇಳ್ತಾರೆ. ಎಲ್ಲ ಅನುಕೂಲಗಳನ್ನು ಪಡೆದಿರೋರು ಬ್ರಾಹ್ಮಣರು ಮತ್ತು ಬನಿಯಾಗಳು. ಅವನು ಬನಿಯಾಗಿ, ಗಾಂಧಿ ಕೂಡ ಬನಿಯಾ, ಅವ್ನು ತಡವಾಗಿ ಅರ್ಥ ಆಯಿತು. ಆದರೆ ಇವ್ರಿಗೆ ಚೆನ್ನಾಗೇ ಅರ್ಥ ಆಗಿತ್ತು ಲೋಹಿಯಾಗೆ. ಏನಪ್ಪ ನೋಡಿ, ನಿಮ್ಮ ಯಾವುದೇ ಸಂಘಟನೆಯಲ್ಲಿ ದಲಿತರಿಲ್ಲದೆ ಇದ್ದರೆ, ಮಹಿಳೆಯರಿಲ್ಲದೆ ಇದ್ದರೆ, ತಬ್ಬಲಿ ಜಾತಿಗಳಿಲ್ಲದೆ ಇದ್ದರೆ ನೋಡಿ, ಒಬ್ಬ ದಲಿತರಿಗೆ ಒಬ್ಬ MA ಇದ್ದಾನೆ, ಒಬ್ಬ ಖರ್ಗೆ ಇದ್ದಾರೆ, ಒಬ್ಬ ರಂಗನಾಥ್ ಇದ್ದಾನೆ, ಬಸವಲಿಂಗಪ್ಪ ಅಂತಾನೆ, ಒಬ್ಬ ಕ್ಷೌರಿಕ ಇವತ್ತಂಗೆ ಅಂದ್ಕೊಳ್ಳುವಂಗಿಲ್ಲ, ಒಬ್ಬ ಮಡವಾಳಿ ಆ ಥರ ಅಂದ್ಕೊಳ್ಳುವಂಗಿಲ್ಲ. ತಬ್ಬಲಿ ಜಾತಿಗಳು ಅಂತ ನಾವು ಹೇಳೋದದು. ಆ ಹಿಂದುಳಿದವರು ನಿಮ್ಮ ಸಂಘಟನೆಯಲ್ಲಿ ಹಿಂದುಳಿದವ್ರು ಇಲ್ಲದೆ ಇದ್ದರೆ, ದಲಿತರಿಲ್ಲದೆ ಇದ್ದರೆ, ಮತ್ತು ಮಹಿಳೆಯರಿಲ್ಲದೆ ಇದ್ದರೆ ನೀವು ಸಂಘಟನೆ ಕಟ್ಟಬೇಡಿ ಅಂತ ಲೋಹಿಯಾ ಹೇಳಿದ್ರು. ಅದು ಅಂಬೇಡ್ಕರ್ ಚಿಂತನೆಗೆ ಪೂರಕವಾದದ್ದು. ಅಂಬೇಡ್ಕರ್ ಮತ್ತು ಅವರು ಇಬ್ಬರೂ ಸೇರಿ ಹೊಸ ಪಾರ್ಟಿ ಕಟ್ಟೋಣ ಅನ್ನೋದರಲ್ಲಿ ಅಂಬೇಡ್ಕರ್ ತೀರ್ಕೊಂಡ್ರು. ಅದೆಲ್ಲ ನಾವು ಓದಿದ್ದೀವಿ, ನಾವು ತಂದಿದ್ದೀವಿ. ಮಾತುಕತೆ ಎಲ್ಲ ಆಗಿತ್ತು. ಅಷ್ಟರಲ್ಲಿ 56ರಲ್ಲಿ ಅಲ್ಲದೆ ಇದ್ದರೆ ಇನ್ನು 10 ವರ್ಷ ಬದುಕಿದರೆ ಲೋಹಿಯಾ ಮತ್ತು ಅಂಬೇಡ್ಕರ್ ಸೇರಿ ಅತ್ಯಂತ ಅತ್ಯುತ್ತಮ ಭಾರತವನ್ನು ಕಟ್ಟಿಬಿಡೋರು. ಇವರ ಮ್ಯಾನ್ಕೈಂಡ್ ಪತ್ರಿಕೆಗೆ ಅವರಿಂದ ಬರೆಸಿದ್ರು. ಆಮೇಲೆ ಅವ್ರು ಬರೆದ್ರೂ ಒಪ್ಕೊಂಡ ಮೇಲೆ, ಅಂಬೇಡ್ಕರ್ ಬರೆದ ಬರಹಗಳನ್ನು ಒಪ್ಕೊಂಡ ಮೇಲೆ ಅವರು ಅದರಲ್ಲಿ ಬಹಳ ಒಂದು ಕ್ರಾಂತಿಕಾರಕವಾಗಿದೆ ಅಂತ ಪಬ್ಲಿಷ್ ಮಾಡದೇ ಇರೋರು ಕೂಡ ಇದೆ. ಅದೆಲ್ಲ ನಾವು ನೋಡಿದ್ದೀವಿ. ಅದು ಒಂದು ಕ್ಷಣದಲ್ಲಿ ಹೇಳೋಕ್ಕಾಗಲ್ಲ. ಹಾಗಾಗಿ ನಮಗೆ ತಿಳುವಳಿಕೆ ಬಂದ ಮೇಲೆ ನಮಗೆ ಇವತ್ತೂ ಕೂಡ ಅಂಬೇಡ್ಕರ್ ಮತ್ತು ಲೋಹಿಯಾ ಚಿಂತನೆ ಮನುಷ್ಯತ್ವಕ್ಕೆ ಪೂರಕವಾದದ್ದು. ಹೀಗಾಗಿ ಈಗ ನಮ್ಮ ವಿವೇಚನೆಯ ಮೂಲಕ ಸದ್ಯದ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ನಮ್ಮ ಮನಸ್ಸು ಗಟ್ಟಿ ಇರಬೇಕು. ಇರುವಿಗೆ ಹಕ್ಕು
ಬೆಟ್ಟಕ್ಕೆ ಸಮಾನ, ಹುಲ್ಲುಗರಿಕೆ ಹಕ್ಕು, ಹುಲ್ಲುಗರಿಕೆ ಹಕ್ಕು, ಬೆಟ್ಟಕ್ಕೆ ಸಮಾನ, ಹುಲ್ಲುಗರಿಕೆ ಹಕ್ಕು, ಹುಲ್ಲುಗರಿಕೆ ಹಕ್ಕು. Don't give up your right, your right, your right. Hey, 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 hey. Don't give up your fight, your fight, your fight. ಹಕ್ಕು, ಪ್ರತಿ ಹಕ್ಕು, ಹಕ್ಕು, ಪ್ರತಿ ಹಕ್ಕು, ಪ್ರತಿ ಜೀವನ ಹಕ್ಕು ಉಳಿಸುವ ಗುಟುಕು ಗುಕ್ಕು, ಹಕ್ಕು ಗುಟುಕು ಗುಕ್ಕು, ಇದು ಮೂಲಭೂತ ಹಕ್ಕು. Don't give up your right, your right, your right. Hey, 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 hey. Don't give up your fight, your fight, your fight. Idol Entertainment.